ಇರಾನ್ ದಾಳಿ, ಇಸ್ರೇಲ್ನಲ್ಲಿ ಅಲ್ಲೋಲ ಕಲ್ಲೋಲ, ಮಿಸೈಲ್ ಮಳೆಯಿಂದ ಟೆಲ್ ಅವೀವ್ನಲ್ಲಿ ಭಯಂಕರ ಪರಿಸ್ಥಿತಿ ನಿರ್ಮಾಣ. ಪ್ರಾಣ ಉಳಿಸಿಕೊಳ್ಳಲು ದಿಕ್ಕಾಪಟ್ಟೆ ಓಡಾಡ್ತಾ ಇರುವಂತಹ ಯಹೂದಿಗಳು. ಇರಾನ್ ದಾಳಿ, ಇಸ್ರೇಲ್ ಅಲ್ಲೋಲ ಕಲ್ಲೋಲ, ಮಿಸೈಲ್ ಮಳೆಯಿಂದ ಟೆಲ್ ಅವೀವ್ನಲ್ಲಿ ಭಯಂಕರ ಪರಿಸ್ಥಿತಿ ನಿರ್ಮಾಣ. ಪ್ರಾಣವನ್ನು ಉಳಿಸಿಕೊಳ್ಳೋಕೆ ದಿಕ್ಕಾಪಾಲಾಗಿ ಓಡಾಡ್ತಾ ಇರುವಂತಹ ಯಹೂದಿಗಳು. ಕ್ಷಿಪಣಿ ದಾಳಿಯಿಂದ ದಟ್ಟ ಹೊಗೆ, ಬೀದಿಗಳು ಕೂಡ ನಿರ್ಮಾಣ. ಟೆಲ್ ಅವೀವ್ನಲ್ಲಿರುವಂತಹ ಒಂದು ಕಟ್ಟಡಕ್ಕೆ ಸಂಪೂರ್ಣ ಹಾನಿಯಾಗಿದೆ. ಬೆನ್ ಗುರಿಯನ್ ಏರ್ಪೋರ್ಟ್ ಟಾರ್ಗೆಟ್ ಮಾಡಿರುವಂತಹ ಇರಾನ್ 20ಕ್ಕೂ ಹೆಚ್ಚು ಯಹೂದಿಗಳಿಗೆ ಗಂಭೀರ ಗಾಯ. ಕ್ಷಣಕ್ಕೂ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಉದ್ವಿಗ್ನತೆಯನ್ನ ಪಡೆದುಕೊಂಡಿದೆ. ಕ್ಷಣಕ್ಕೂ ಒಂದು ಯುದ್ಧ ಉದ್ವಿಗ್ನತೆ ಅಂತ ಹೇಳ್ತಾರಲ್ವ, ಅದು ಶುರುವಾಗಿರೋದು ಹೌದೀಗ. ಯಾಕೆ ಅಂತ ಕೇಳಿ, ಇಸ್ರೇಲ್ಗೆ ಅಮೆರಿಕ ಸಪೋರ್ಟ್ ಮಾಡಿತ್ತು. ಇಸ್ರೇಲ್ಗೆ ಅಮೆರಿಕ ಸಪೋರ್ಟ್ ಮಾಡಿ ಇರಾನ್ನಲ್ಲಿರುವಂತಹ 3 ನ್ಯೂಕ್ಲಿಯರ್ ಬಾಂಬ್ ತಯಾರಿ ಮಾಡುವಂತಹ ನ್ಯೂಕ್ಲಿಯರ್ ಸಂಸ್ಥೆಗಳಿಗೆ ಒಂದು ವಿಮಾನವನ್ನ ಕಳಿಸಿ, ಬಾಂಬ್ ವಿಮಾನವನ್ನ ಕಳಿಸಿ ಅದನ್ನ ಧ್ವಂಸ ಮಾಡಿತ್ತು. ಇರಾನ್ ಸ್ವಲ್ಪ ಜಾಣತನವನ್ನ ಉಪಯೋಗಿಸಿತ್ತು. ಏನಪ್ಪ ಜಾಣತನ ಅಂತಂದ್ರೆ, ಅಂದ್ರೆ ಅವರು ಅಮೆರಿಕಾದವರು ಮೊದಲೇ ದಾಳಿ ಮಾಡ್ತಾರೆ ಅಂತ ಹೇಳಿ ಅರಿತಂತಹ ಇರಾನ್ ಅಲ್ಲಿಂದ ಸ್ಥಳಾಂತರ ಮಾಡಿಕೊಂಡಿತ್ತು ತಮ್ಮ ಕಂಪನಿ ಆಫೀಸ್ಗಳನ್ನೆಲ್ಲವನ್ನೂ ಕೂಡ. ಆದರೆ ಇರಾನ್ ಒಂದು ಮಾತು ಹೇಳಿತ್ತು, ಇಸ್ರೇಲ್ಗೆ ಒಂದು ವಾರ್ನಿಂಗ್ ಅನ್ನ ನೀಡಿತ್ತು. ಇದರ ಪರಿಣಾಮವನ್ನ ನೀವು ಎದುರಿಸಬೇಕಾಗುತ್ತೆ. ಅಮೆರಿಕಾದ ಹೆಲ್ಪ್ ಅನ್ನ ತಗೊಂಡಿದ್ರಲ್ಲ, ಇದರ ಪರಿಣಾಮವನ್ನ ನೀವು ಎದುರಿಸಬೇಕಾಗುತ್ತೆ ಅಂತ ಹೇಳಿ 4-5 ಗಂಟೆಗಳಲ್ಲಿ ಇರಾನ್ ದಾಳಿಯನ್ನ ಮಾಡಿದೆ. ಇಸ್ರೇಲ್ನಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಮಿಸೈಲ್ ಮಳೆಯಿಂದ ಟೆಲ್ ಅವೀವ್ನಲ್ಲಿ ಭಯಂಕರ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ಅದು ಯಾವ ರೀತಿಯಲ್ಲಿ ದಟ್ಟ ಹೊಗೆ ಆವರ್ತಿಸಿಕೊಂಡಿದೆ ಅನ್ನೋದನ್ನ. ಟೆಲ್ ಅವೀವ್ನಲ್ಲಿ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಸಾಕು ಪ್ರಾಣಿಗಳನ್ನ ಹಾಗೂ ಸೂಟ್ಕೇಸ್ಗಳಲ್ಲಿ ಒಂದಿಷ್ಟು ಬಟ್ಟೆಗಳನ್ನ ತೆಗೆದುಕೊಂಡು ಓಡ್ ಹೋಗ್ತಿದ್ದಾರೆ ಜನ ಟೆಲ್ ಅವೀವ್ನಿಂದ. ಇರಾನ್ ಮಾಡಿರುವಂತಹ ರಾದ್ಧಾಂತಕ್ಕೆ ಗಾಬರಿ ಬಿದ್ದು ಹೋಗ್ಬಿಟ್ಟಿದ್ದಾರೆ. ಮೊದಲೇ ಹೇಳಿತ್ತು ಇರಾನ್, ಇದಕ್ಕೆ ನೀವು ಉತ್ತರವನ್ನ ಕೊಡಲೇಬೇಕಾಗತ್ತೆ, ನಾವು ಪ್ರತಿದಾಳಿಯನ್ನ ಮಾಡ್ತೀವಿ ಅಂತ ಹೇಳಿ ಮಾಡಿರುವಂಥದ್ದು. ಇಸ್ರೇಲ್ ಇದಕ್ಕೆ ದಂಗ ಪಡೆದು ಹೋಗಿದೆ. ಇರಾನ್ಗೆ ಮತ್ತೊಂದು ಕೋಪವೂ ಇದೆ, ಅಮೆರಿಕಾದ ಮೇಲೆ ಮತ್ತೊಂದು ಕೋಪವೂ ಇದೆ. ಅಮೆರಿಕಾದ B-2 ಆ ಒಂದು ಬಾಂಬ್ ದಾಳಿಯಿಂದ ತಲೆ ಕೆಡಿಸಿಕೊಂಡಿದ್ದಂತಹ ಇರಾನ್ ಅವರಿಗೂ ಕೂಡ, ಅವರ ಜೊತೆಯೂ ಕೂಡ ದಾಳಿ ಮಾಡಲಿಕ್ಕೆ ರೆಡಿ ಹಾಕೊಂಡಿದೆ. ಪರಿಸ್ಥಿತಿ ಉದ್ವಿಗ್ನತೆ ಇರೋದ್ರಿಂದ ಸ್ವಲ್ಪ ಸಮಯ ಬಿಟ್ಟು ಅಮೆರಿಕಾದ ಮೇಲೂ ದಾಳಿ ಮಾಡಲಿಕ್ಕೆ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದೆ. ಇನ್ನು ಇಸ್ರೇಲ್ ಪರಿಸ್ಥಿತಿಗೆ ಬರೋದಾದ್ರೆ, ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ಯಾರಿಗೂ ಕೂಡ ಉಸಿರಾಡಕ್ಕಾಗಲ್ಲ ಆ ಥರ ಪರಿಸ್ಥಿತಿಯಲ್ಲಿ. ಅದೆಷ್ಟೋ ಜನರ ಪ್ರಾಣ ಹೋಗಿರುತ್ತೆ, ಎಷ್ಟೋ ಜನರಿಗೆ ಗಂಭೀರ ಗಾಯಗಳಾಗಿದೆ. ಆ ಟೆಲ್ ಅವೀವ್ ಅನ್ನುವಂತಹ ಪ್ರದೇಶ ಏನಿದೆ, ಅದು ಪೂರ್ತಿಯಾಗಿ ಹೊಗೆಯಿಂದ ಆವೃತವಾಗಿದೆ. ಜನರು ದಿಕ್ಕಾಪಾಲಾಗಿ ಉರಾ ಬಿಟ್ಟು ಓಡಾಡ್ಬಿಟ್ರು. ಎಲ್ಲಿ ಹೋಗ್ಬೇಕಂತ ಗೊತ್ತಾಗಿಲ್ಲ. ಅದು ಬಂದು ಬೀಳ್ಬೇಕಾದ್ರೆ ಪ್ರಾಣವನ್ನ ಉಳಿಸಿಕೊಳ್ಳಲು ದಿಕ್ಕೆಟ್ಟು ಜನ ಓಡ ಹೋದ್ರು. ಪ್ರಾಣಿಗಳನ್ನ ಕರೆದುಕೊಂಡು ಸೂಟ್ಕೇಸ್ಗಳಲ್ಲಿ ಒಂದಿಷ್ಟು ಬಟ್ಟೆಗಳನ್ನ ತುಂಬಿಕೊಂಡು ಊರ ಬಿಟ್ಬಿಟ್ಟಿದ್ದಾರೆ. ಕ್ಷಿಪಣಿ ದಾಳಿಯಿಂದಾಗಿ ದಟ್ಟ ಹೊಗೆ ಬೀದಿಗಳಲ್ಲಿ ಆವರಿಸಿಕೊಂಡಿದೆ. ಟೆಲ್ ಅವೀವ್ನಲ್ಲಿ ಒಂದು ಕಟ್ಟಡಕ್ಕೆ ಸಂಪೂರ್ಣವಾಗಿ ಹಾನಿಯಾಗಿದೆ.
ಬೆನ್ ಗುರಿಯನ್ ಏರ್ಪೋರ್ಟ್ ಟಾರ್ಗೆಟ್ ಮಾಡಿರುವಂತಹ ಇರಾನ್ 20ಕ್ಕೂ ಹೆಚ್ಚು ಯಹೂದಿಗಳಿಗೆ ಗಂಭೀರ ಗಾಯಗಳನ್ನಾಗಿ ಮಾಡಿದೆ. ಕ್ಷಣ ಕ್ಷಣಕ್ಕೂ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಮಿಸೈಲ್ಗಳ ಸುರಿಮಳೆಯನ್ನೇ ಬಿಡ್ತಾ ಇದೆ ಟೆಲ್ಅವೀವ್ನತ್ತ. ಪ್ರಾಣವನ್ನ ಉಳಿಸಿಕೊಳ್ಳಲು ಅಲ್ಲಿರುವವರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ಅಣುಸ್ಥಾವರಗಳಿಗೆ ಬಾಂಬನ್ನು ಹಾಕಿದ್ರೆ ಅದು ಕೂಡ ಜಗತ್ತಿನಲ್ಲಿ ಎಲ್ಲೂ ಕೂಡ ಬಳಕೆ ಮಾಡದಂತಹ ಒಂದು ಯುದ್ಧ ವಿಮಾನವನ್ನ ಬಾಂಬ್ಗಳನ್ನ ನಮ್ಮ ಮೇಲೆ ಹಾಕಿದ್ರೆ ನಾವು ಅದಕ್ಕೆ ಉತ್ತರವನ್ನ ಕೊಡ್ತೀವಿ, ನಿಮಗೂ ಕೂಡ ಅಮೆರಿಕಕ್ಕೂ ಕೂಡ ಅಂತ ಹೇಳಿರುವಂತಹ ಇರಾನ್ ತನ್ನ ಆಟವನ್ನು ಶುರು ಮಾಡಿದೆ. ಆಟದ ಮೊದಲನೇ ಭಾಗವೇ ಇದು. ಟೆಲ್ಅವೀವ್ನಲ್ಲಿ ಆಗಿದೆಯಲ್ಲ ಈಗ ಪರಿಸ್ಥಿತಿ, ಅದೇ ಪರಿಸ್ಥಿತಿಯನ್ನ ಇಡೀ ಇಸ್ರೇಲ್ಗೂ ಕೂಡ ಕೊಡೋಕೆ ರೆಡಿಯಾಗಿದೆ. ಮೂರನೇ ಮಹಾಯುದ್ಧ ಶುರುವಾಯಿತು ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ. ಈಗ ಇರಾನ್ ಪರವಾಗಿ 2 ಬಲಿಷ್ಠ ರಾಷ್ಟ್ರಗಳು ನಿಂತ್ಕೊಂಡ್ರೆ ಇರಾನ್ಗೆ ಅವಶ್ಯಕತೆ ಇಲ್ಲ, ಆದರೂ ನಿಂತ್ಕೊಳ್ತು. ಅಮೆರಿಕ ಇಲ್ಲಿ ಇಸ್ರೇಲ್ ಪರವಾಗಿ ನಿಂತ್ಕೊಂಡಿದೆಯಲ್ಲ, ನಿಂತ್ಕೊಳ್ತು ಅಂದ್ರೆ ಯಾರಿಗೂ ಕೂಡ ಊಹಿಸಲಾಗದಷ್ಟು ಯುದ್ಧ ಮತ್ತೆ ಜ್ವಾಲಾಮುಖಿ ಅಂತಾಗತ್ತೆ. ಕ್ಷಣ ಕ್ಷಣಕ್ಕೂ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಉದ್ವಿಗ್ನತೆ ನಡೀತಾ ಇರುವಂಥದ್ದು. ಇರಾನ್ ದಾಳಿ ಇಸ್ರೇಲ್ನಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ನಿನ್ನೆ ನಗ್ತಾ ಇದ್ದಂತಹ ಇಸ್ರೇಲ್ ಈಗ ಅಳುವಂತಹ ಪರಿಸ್ಥಿತಿಯನ್ನ ಇರಾನ್ ಮಾಡಿದೆ. ಅಮೆರಿಕವನ್ನು ಕೂಡ ಬಿಡೋದಿಲ್ಲ ಅಂತ ಖಡಾಖಂಡಿತವಾಗಿ ಇರಾನ್ ಹೇಳಿದೆ. ಇಸ್ರೇಲ್ಗೆ ಹೆಲ್ಪ್ ಮಾಡಿದ್ದೀರಿ, ಆ ಒಂದು ಕಾರಣಕ್ಕೆ ಬಿಡೋದಿಲ್ಲ. ಅವರ ಮೇಲೂ ದಾಳಿಯನ್ನ ಮಾಡಲಿಕ್ಕೆ ಯೋಚನೆಯನ್ನ ಮಾಡಿಟ್ಟುಕೊಂಡಿದ್ದೆ ಇರಾನ್. ಅಷ್ಟು ದೊಡ್ಡ ಯುದ್ಧ ವಿಮಾನವನ್ನ, ಅಷ್ಟು ದೊಡ್ಡ ಬಾಂಬ್ ಅನ್ನು ನಮ್ಮತ್ತ ಸಿಡಿದು ಬಿಟ್ಟಿದ್ದೀರಿ, ಈ ಒಂದು ಕಾರಣಕ್ಕೆ ನಾವು ಬಿಡೋದಿಲ್ಲ, ನಮ್ಮ ನಾಗರಿಕರನ್ನ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತ ಇರಾನ್ ಹೇಳ್ತಾನೋ ಇತ್ತು. ಅದನ್ನ ಸಾಬೀತು ಮಾಡಿಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.